ರೈತ ಮುಖಂಡರು ಹಾಗೂ ಎಚ್ಡಿಕೆ ನಡುವೆ ವಾಕ್ಸಮರ ನಡೆದದ್ದು ಯಾಕೆ? ಸಿದ್ದರಾಮಯ್ಯ ಮಧ್ಯರಾತ್ರಿಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ರಾ? ಸಿಎಂಗೆ ವಾಟಾಳ್ ನಾಗರಾಜ್ ಹಾಕಿದ ಸವಾಲು ಏನು? ಇದೆಲ್ಲವನ್ನು ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೈತ ಮುಖಂಡರು ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಅವರಿಂದ ನಾನು ಹೇಳಿಸಿಕೊಳ್ಳಬೇಕಿಲ್ಲ, ಚಿಲ್ಲರೆ ಬೆಲೆಗೆ ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ರೈತರ ಪರವಾಗಿ ನಾನು ಸಾಕಷ್ಟು ಯೋಜನೆ ಕೊಟ್ಟಿದ್ದೇನೆ, ಆಗ ಬಂದು ಯಾರೂ ಕೃತಜ್ಞತೆಯನ್ನ ಹೇಳಲೇ ಇಲ್ಲ ಅಂತ ಹೇಳಿದ್ರು. ರೈತ ಮುಖಂಡರ ಹೋರಾಟ ಅವರು ಬಂದ ದಾರಿ ಎಲ್ಲ ಗೊತ್ತಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ನನಗೆ ಸಲಹೆ ಕೊಡುವಂತ ವ್ಯಕ್ತಿಯಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅಂಥವರಿಂದ ನಾನು ಬುದ್ಧಿ ಕಲಿಯುವ ಅವಶ್ಯಕತೆ ಇಲ್ಲ. ನಾನು ರೈತ ಕುಟುಂಬದಿಂದ ಬಂದ ವ್ಯಕ್ತಿಯೇ. ರೈತರ ಹೆಸರಲ್ಲಿ ನೀವು ಡೋಂಗಿ ರೈತರಾಗಿದ್ದೀರಿ, ನಿಮ್ಮ ಹುಳುಕು ಮುಚ್ಕೊಳ್ಳಿ ಅಂತ ಎಚ್.ಡಿ.ಕೆ ಟಾಂಗ್ ಕೊಟ್ರು. ರೈತ ಮುಖಂಡರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧವೂ ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೋಲಾರದಲ್ಲಿ ಮಾತನಾಡಿದ ಅವರು, ನಾನು ಸಿಎಂ ಆಗಿದ್ದಾಗ ಸಾಲ ಮನ್ನಾ ಮಾಡಿರುವುದು ಸರ್ಕಾರದ ಹಣದಲ್ಲೇ, ಆಗ ನನ್ನ ಮನೆಯಿಂದ ತಂದು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸಹ ಹಲವು ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಅವರು ಸಿದ್ದರಾಮನ ಹುಂಡಿಯಿಂದ ಹಣವನ್ನ ತಂದಿಲ್ಲ, ಸರ್ಕಾರದ ಹಣದಿಂದಲೇ ಅವರು ಯೋಜನೆ ನೀಡಿದ್ದಾರೆ. ಹಲವು ಬಜೆಟ್ ಮಾಡಿರುವ ಸಿದ್ದರಾಮಯ್ಯಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ನಾನು ಹಗಲಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿಯಾಗಿದ್ದೆ. ಕಾಂಗ್ರೆಸ್ನವರಂತೆ ಮಧ್ಯರಾತ್ರಿ ಸಿಎಂ ಭೇಟಿ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಾನು ನನ್ನ ಸ್ವಂತ ಕೆಲಸಕ್ಕೆ ಸಿಎಂ ಭೇಟಿ ಮಾಡಿರಲಿಲ್ಲ, ತೆವಲು ತೀರಿಸಿಕೊಳ್ಳೋಕೆ ಸಿಎಂ ಬಳಿ ಹೋಗಿರಲಿಲ್ಲ, ರಾಜ್ಯದ ಜನರ ವಿಚಾರಕ್ಕೆ ಹೋಗಿದ್ದೆ. ಅಲ್ಲದೆ ನಾನು ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಎಚ್.ಡಿ. ದೇವೇಗೌಡ ಅವರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ನಾವು ಅರ್ಜಿ ಹಾಕಿರಲಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಮತ್ತೆ ಟಾಂಗ್ ಕೊಟ್ರು. ಅಂದು ಕಾಲಿಗೆ ಬಿದ್ದು ಇವರೇ ಪ್ರಧಾನಿ ಹುದ್ದೆ ಕೊಟ್ಟಿದ್ರು, ನಾನು ಬೇಡಪ್ಪ ಅಂದ್ರು ಅವರೇ ಸಿಎಂ ಹುದ್ದೆ ಕೊಟ್ಟಿದ್ರು, ನಾವಿನ್ನು ಸಿಎಂ ಮಾಡೋಕೆ ಅರ್ಜಿ ಹಾಕಿಕೊಂಡು ಹೋಗಿಲ್ಲ ಅಂತ ಕೋಲಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಅಲ್ಲದೆ ದೇವೇಗೌಡರನ್ನ ಪ್ರಧಾನಿ ಹುದ್ದೆಯಿಂದ ಇಳಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ನವರಂತೆ ಮಧ್ಯರಾತ್ರಿಯಲ್ಲಿ ಸಿಎಂ ಯಡಿಯೂರಪ್ಪ ಅವರನ್ನ ನಾನು ಭೇಟಿ ಮಾಡಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಯಡಿಯೂರಪ್ಪ ಭೇಟಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಇದೆಲ್ಲ ಸುಳ್ಳು, ಇದರ ಬಗ್ಗೆ ಸಿದ್ದರಾಮಯ್ಯ ಎಚ್.ಡಿ.ಕೆ ಅವರನ್ನ ಕೇಳಬೇಕು ಅಂತ ತಿಳಿಸಿದ್ರು. ರೈತರ ಇಂದಿನ ಹೋರಾಟಕ್ಕೆ ಜೆಡಿಎಸ್ನಿಂದ ಬೆಂಬಲ ಇಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಭೂ ಸುಧಾರಣಾ ಕಾಯ್ದೆಯನ್ನ ಮೊದಲು ನಾನು ಎಚ್.ಡಿ. ದೇವೇಗೌಡರು ವಿರೋಧಿಸಿದ್ವಿ, ಈಗ ಅದರಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿದ್ದಾರೆ. ಈ ಕಾಯ್ದೆಯಲ್ಲಿ ರೈತರಿಗೆ ಮಾರ್ಗವಾಗುವ ಅಂಶ ಇಲ್ಲ ಅಂತ ಕುಮಾರಸ್ವಾಮಿ ತಿಳಿಸಿದ್ರು. ಅಲ್ಲದೆ ನಾನು ಕೇಂದ್ರ ಸರ್ಕಾರದ ಕಾಯ್ದೆ ಬಗ್ಗೆ ಚರ್ಚೆ ಮಾಡಲ್ಲ, ರಾಜ್ಯ ಸರ್ಕಾರದ ಕಾಯ್ದೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಭೂ ಸುಧಾರಣಾ ಕಾಯ್ದೆಯನ್ನ ಬೆಂಬಲಿಸಿರುವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ದೊಡ್ಡ ಡೀಲ್ ಮಾಸ್ಟರ್ ಅಂತ ಕೋಡಿಹಳ್ಳಿ ವ್ಯಂಗ್ಯವಾಡಿದ್ರು. ಅಲ್ಲದೆ ಕೃಷಿ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ಎಚ್.ಡಿ.ಕೆ ಏನ್ ಗೊತ್ತಿದೆ ಅಂತ ಪ್ರಶ್ನಿಸಿದ ಅವರು, ರೈತರ ಬಾಯಿಗೆ ಮಣ್ಣು ಹಾಕೋರ ಬೆಂಬಲ ನಮಗೆ ಬೇಕಿಲ್ಲ, ಎಚ್.ಡಿ. ಕುಮಾರಸ್ವಾಮಿ ಜೊತೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಸವಾಲು ಹಾಕಿದ್ರು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತೊಂದು ಬಂದ್ನ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಏಟು ಬಿದ್ದಿದೆ, ಹೀಗಾಗಿ ನಾವು ಸುಮ್ಮನೆ ಇರಲ್ಲ, ನಾವು ಮತ್ತೆ ಕರ್ನಾಟಕ ಬಂದ್ ಮಾಡ್ತೀವಿ, ಆದರೆ ಕರ್ನಾಟಕ ಬಂದ್ ಮಾಡುವ ದಿನಾಂಕವನ್ನ ಈಗಲೇ ಹೇಳಲ್ಲ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದಿಗೆ ನುಗ್ಗಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಸಿಎಂಗೆ ಸವಾಲ್ ಹಾಕಿದ್ರು. ಅಲ್ಲದೆ ಡಿಸೆಂಬರ್ 11ರಂದು ಕನ್ನಡ ಸಾಹಿತ್ಯ ಪರಿಷತ್ ಮುಂದೆ ಸತ್ಯಾಗ್ರಹ ನಡೆಸಿ ಜನವರಿ 9ರಂದು ಸಂಪೂರ್ಣ ರೈಲ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಗಮನ ಕೊಟ್ಟಿದ್ದಾರೆ. ಅದಕ್ಕೂ